ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೃಹ ಪ್ರವೇಶ ಪಾರ್ಟ್ 2. ಇದು ಬಂದು ಗೃಹ ಪ್ರವೇಶ ಪಾರ್ಟ್ 2. ನಾನು ಪಾರ್ಟ್ 1ಅಲ್ಲಿ ಮುತ್ತೈದೆ ಪ್ರಾರ್ಥನೆಗೆ ಹಾಕೊಂಡಿದ್ದೀನಿ ಡ್ರೆಸ್ ಇದು. ಸೊ ಇದು ಚೆನ್ನಾಗಿದೆಯೋ ಅಲ್ವೋ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಸೊ ಇದು ನಾನು ಆನ್ಲೈನ್ ಮಾಡಿದ್ದು, ಅದೇ ಆನ್ಲೈನಲ್ಲಿ ಬುಕ್ ಮಾಡಿದ್ದು. ಸೊ ಎಲ್ಲಿ ಅಂದರೆ ಫೇಸ್ಬುಕ್ಕಲ್ಲಿ ಬುಕ್ ಮಾಡಿದ್ದೆ. ಸೊ ಈಗ ನಮ್ಮ ಮನೆ ಔಟ್ ಫೇಸಿಂಗ್ ಹೆಂಗಿದೆ ಅಂತ ನೋಡೋಣ ಬನ್ನಿ. ಸೊ ಪೆಟ್ರೋಲೆಲ್ಲ ಹಾಕ್ತಾಯಿದ್ದಾರೆ, ಅಲ್ಲಿ ನೋಡ್ಬೋದು ನೀವು, ಪೆಟ್ರೋಲೆಲ್ಲ ಹಾಕಿದ್ದಾರೆ ಆಲ್ರೆಡಿ. ಸೊ ಅದಾದಮೇಲೆ ಇಲ್ಲಿ ಚಪ್ರ ಹಾಕಿದ್ದಾರೆ, ಬನ್ನಿ ತೋರಿಸ್ತೀನಿ ನೋಡಿ. ಎಲ್ಲ ಕಡೆ ಚಪ್ರ ಹಾಕಿದ್ದಾರೆ ಆಲ್ರೆಡಿ. ಸೊ ಔಟ್ಲುಕ್ ಹೇಗಿದೆ ನೋಡ್ಕೊಬರೋಣ ಬನ್ನಿ. ಇಲ್ಲಿ ನೋಡ್ತಾ ಇರ್ಬೋದು ಇದು ನಮ್ಮ ಗೇಟ್. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ನಮ್ಮ ಗೇಟ್. ಇದು ಟ್ರೀ 2 ಬ್ರಾಂಚಸ್ ಜಾಯಿನ್ ಆಗಿರೋ ಥರ ಇದೆ. ಬಂದಿದ ತಕ್ಷಣ ಎಂಟ್ರಿ ಆಗಿದ ತಕ್ಷಣ ನಮಗೆ ತೋರಿಸೋದೇನು ಅಂದರೆ, ಇವಾಗ ಈ ಗೇಟ್ ಆದಮೇಲೆ ನಮಗೆ ಫಸ್ಟ್ ಒಂದು ಹೋಮ್ ಅಂದರೆ ಕೆಳಗಡೆ 2 ಬಾಡಿಗೆ ಅಂದರೆ 2 ಮನೆ ಮಾಡಿದ್ದೀವಿ, 2 ಮನೆ ಮಾಡಿದ್ದೀವಿ. 2 ಮನೆ ಮಾಡಿದ್ದೀವಿ. ಸೊ ಇಲ್ಲಿ ಅಂದರೆ ಬಾಡಿಗೆಗೆ 2 ಮನೆ ಮಾಡಿದ್ದೀವಿ. ಇದು ಬಂದು ಫಸ್ಟ್, ಅಲ್ಲಿ ಸೆಕೆಂಡ್ ಇದೆ, ಅದನ್ನು ತೋರಿಸ್ತೀನಿ. ಈಗ ಬನ್ನಿ. ಫಸ್ಟ್ ಹಾಲ್ ಸ್ಪೇಷಿಯಸ್ ಇದೆ. ಹಾಗೆ ಇಲ್ಲಿ ಟೈಲ್ಸ್ ನೋಡ್ಕೊಂಡು ಈ ಥರ ಟೈಲ್ಸ್ ಎಲ್ಲ ಬಂದಿದ್ದೀವಿ ಗ್ರೌಂಡ್ಗೆ. ಹಾಗೆ ಇಲ್ಲಿ ಟೈಲ್ಸ್ ಬಂದಿದೆ, ಅಲ್ಲಿ ವಿಂಡೋ ಬಂದಿದೆ. ಆ ವಿಂಡೋ ಎದುರುಗಡೆಗೆ ಇಲ್ಲಿ ದೇವರ ಮನೆ ಬಂದಿದೆ. ಇಲ್ಲಿ ದೇವರ ಮನೆಯಲ್ಲಿ ಇಲ್ಲಿ ನೋಡ್ತಾ ಇದ್ದೀವಿ, ಇಲ್ಲಿ ಶೀಟ್ ಹಾಕಿ ಇಲ್ಲೂ ಸ್ಪೇಷಿಯಸ್ ಮಾಡಿದ್ದೀವಿ. ಇಲ್ಲಿ ಹಾಕಿ ಇಲ್ಲಿ ಉಟ್ಕೋಬೋದು. ಇಲ್ಲಿ ಟೈಲ್ಸು, ಇಲ್ಲಿ ಗಣೇಶ ಆಯ್ತು ಚಂದ್ರ ಬಂದು ಬೇಡ ಅದು ಈ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಇಲ್ಲ ಬರೀ ಸಿಂಪಲ್ಲಾಗಿ ಇರಲಿ ಅಂತ ಹೇಳ್ಬಿಟ್ಟು ಈ ಥರ ಮಾಡಿಸಿದ್ದೀವಿ. ಸೊ ಡೋರ್ ಬಂದು ಈ ಥರ ಲುಕ್ ಬರುತ್ತೆ. ಎಲ್ಲ ಗ್ಲಾಸ್ ಹಾಕಿದ್ದಾರೆ. ಸೊ ಹಾಗೆ ಹಿಂದೆ ಕೂಡ ಇಲ್ಲೆಲ್ಲ ಲಾಕ್ಸ್ ಇರುತ್ತೆ. ಹಿಂದೆ ಇಲ್ಲಿ ಲಾಕ್ ಬರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಈ ಲಾಕ್ ಸಿಗುತ್ತೆ. ಇಲ್ಲಿ ನೋಡಿ, ಇಲ್ಲೆಲ್ಲ ಇಲ್ಲಿದೆ. ಸ್ವಲ್ಪ ಕನ್ಫ್ಯೂಷನ್ ಆಗೋಗಿದೆ ಸರಿ. ಆಲ್ರೆಡಿ ಇಲ್ಲಿದೆ ಲಾಕ್. ಅಕಸ್ಮಾತ್ ಏನಾರ ತುಂಬ ಇದಾದರೆ ಅಲ್ಲಿ ಹಾಕ್ಕೋಬೋದು ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನೆಕ್ಸ್ಟ್ ಅಡುಗೆ ಮನೆ, ಅಂದರೆ ದೇವರ ಮನೆ ಪಕ್ಕ ಇಲ್ಲಿ ಅಡುಗೆ ಮನೆ ಬಂದಿದೆ. ಅಡುಗೆ ಮನೆಗೆ ಇಲ್ಲಿ 2 ಪಾರ್ಟ್ ಮಾಡಿಸಿದ್ದೀವಿ. 2 ಪಾರ್ಟ್ ಮಾಡಿಸಿ ಇಲ್ಲಿ ಶಿಟ್ ಬಂದಿದೆ. ಅಂದರೆ ಇದು ಸುಮ್ಮನೆ ಈ ಕಲರ್ ಹಾಕಿದ್ದಾರೆ, ಬಟ್ ಇದು ಸ್ಟೀಲ್. ಸೊ ಇದು ಬಂದು ಈ ಥರ ಎಳೆಯೋದು, ಈ ಥರ ಮಾಡೋದೆಲ್ಲ ಬರುತ್ತೆ. ನೀರು ವೇಸ್ಟ್ ಮಾಡಬಾರ್ದು. ಸೊ ಈ ಥರ ಎಳೆಯೋದು, ಈ ಥರ ಈಗೆಲ್ಲ ಎಲ್ಲ ಕಡೆ ಬರೋ ಥರ ಈ ಥರ ಇದೆ. ಸೊ ಇದು ಹಾಗೆ ಇದು ಬಂದು ಇದು ಇಲ್ಲಿ ಫುಲ್ ಇದೆಲ್ಲ ಇದು ಗ್ರಾನೈಟು, ಇದು ಗ್ರಾನೈಟ್ ಕೂಡ. ಸೊ ಈಗ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ವುಡ್ ವರ್ಕ್ಸಲ್ಲಿ ಅವ್ರಿಗೆ ಏನಾರ ಇದ್ದರೆ ಅಕಸ್ಮಾತ್ ಏನಾರ ಬೇಕಾದರೆ ಇಲ್ಲಿದ್ದರೆ ಇಲ್ಲಿ ನೋಡಿ, ಇಲ್ಲಿ ಉಟ್ಕೋಬೋದು. ಹಾಗೆ ಸರ್ಜ ಕೂಡ ಮಾಡಿಸಿದ್ದೀವಿ, ಅಲ್ಲೊಂದು ಸರ್ಜ. ಹಾಗೆ ಎಲ್ಲ ಕಡೆ ಥಿಂಗ್ಸ್ ಇಟ್ಕೊಳ್ಳೋಕ್ಕೆ ಒಂದು ಪ್ಲೇಸ್ ಇದೆ. ಹಾಗೆ ರೂಮ್ ತೋರಿಸ್ತೀವಿ ಬನ್ನಿ. ಎಲ್ಲರೂ ಹೇಳ್ತಾರೆ ಹಾಲಿನಿಂದ ರೂಮ್ಸ್ ಇದೆ ಅಂತ. ಇಲ್ಲಿ ನೋಡ್ತಾ ಇದ್ದೀವಿ, ತುಂಬ ಸ್ಪೇಷಿಯಸ್ ಇದೆ. ಸೊ ಎಲ್ಲ ಕಡೆ ಫ್ಯಾನ್ಸ್ ಲೈನ್ಸ್ ಹಾಕ್ತೀವಿ. ಹಾಗೆ ಇದು ವಿಂಡೋ ಸ್ಪೆಷಲ್ ಏನಂದರೆ, ಇಲ್ಲಿ ವಿಂಡೋ ಮತ್ತು ವುಡ್ ಕಲರಲ್ಲಿದೆ. ನೋಡ್ತಾ ಇರ್ಬೋದು, ಇಲ್ಲಿ ವುಡ್ ಕಲರಲ್ಲಿ ಬಂದಿದೆ ಇದು. ಸೊ ಇದು ಫುಲ್ ವುಡ್ಡೆ. ಸೊ ಅದು 3 ಮಾಡಿಸ್ತೀವಿ, ಅಂದರೆ ಒಂದು ಮೆಶ್ 2 ಗ್ಲಾಸ್ ಮಾಡ್ತಿದ್ವಿ. ಸೊ ಇಲ್ಲೂ ಸಜ್ಜ ಇದೆ, ನೋಡ್ತಾ ಇರ್ಬೋದು. ಅಲ್ಲಿ ಎಲ್ ಶೇಪಲ್ಲಿ ಸಜ್ಜ ಇದೆ ಫುಲ್ಲು. ಹಾಗೆ ರೂಮ್ ಡೋರ್ ಬಂದು ಇದು ಈ ಥರ ಬರುತ್ತೆ. ಹಾಗೆ ಇಲ್ಲಿ ವಾಶ್ರೂಮ್ ಬರುತ್ತೆ, ರೂಮ್ ಪಕ್ಕನೇ ವಾಶ್ರೂಮ್ ಇದೆ. ಇಲ್ಲಿ ನೋಡ್ತಾ ಇರ್ಬೋದು, ಸ್ಪೇಷಿಯಸ್ ಆಗಿದೆ ವಾಶ್ರೂಮ್. ಎಲ್ಲ ಕೆಲಸ ಆದರೆ ಇಲ್ಲಿ ನೋಡಿ, ಈ ಫೆಸಿಲಿಟಿ ಕೂಡ ಕೊಟ್ಟಿದ್ದೇವೆ ನಾವು. ಅದೇ ಶವರ್ ಇದೆ, ಎಲ್ಲ ಸೋಪ್ ಇಟ್ಕೊಳ್ಳೋಕ್ಕೆ ಎಲ್ಲ ಇದು ಇದೆ. ಸೊ ಇದೆಲ್ಲ ಇದು ಬಂದಿದೆ. ಸೊ ಇಲ್ಲಿ ವಾಶ್ ಬೇಸಿನ್ ಇದೆ.
ನಾವು ನೆಕ್ಸ್ಟ್ ಮನೆಗೆ ಹೋಗೋಣ ಬನ್ನಿ. ಹಾಗೆ ಇದು ಮೇನ್ ಡೋರ್ ತೋರಿಸೋದು ಬರ್ತಾರೆ. ಇಲ್ಲಿ ಡೋರ್ ಬಂದು ಇದ್ದಾರೆ. ಸೊ ಇವಾಗ ಯಾವುದು ಇಲ್ಲ, ಈಗ ಕೀ ಇಲ್ಲ, ಸೊ ಕೀ ತೊಗೊಬಂದು ಕ್ಯಾಮ್ರಾ ಇಲ್ಲೇ ಇರುತ್ತೆ, ಇಲ್ಲೇ ಎಲ್ಲ ಕಡೆ ತೋರಿಸ್ತಾ ಇರುತ್ತೆ ಕ್ಯಾಮ್ರಾ. ಬಿಕಾಸ್ ನಮ್ಮ ಮನೆ ಹೇಗಿರುತ್ತೆ ಕ್ಯೂರಿಯಾಸಿಟಿ ಇರಬೇಕಲ್ಲ ಅದಕ್ಕೆ, ಸೊ ಅದಕ್ಕೆ ಕ್ಯೂರಿಯಾಸಿಟಿನ ಜಾಸ್ತಿ ಮಾಡೋಕ್ಕೆ ಇಲ್ಲೇ ಇರ್ತದೆ. ಸೊ ಗೈಸ್, ಕೀ ಬಂದು ನಮ್ಮಪ್ಪ ಹತ್ರ ಇದೆ. ಸೊ ಆಮೇಲೆ ತೋರ್ಸೋಕ್ಕಾಗ್ತಿಲ್ಲ. ಸೊ ಕೀ ಬಂದಮೇಲೆ ನಾನು ತೋರಿಸ್ತೀನಿ ಯಾವ ಥರ ಮನೆ ಇದೆ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿವರೆಗೂ ಫ್ಲೋರ್ ಟೈಲ್ಸ್ ಹಾಕಿದೆ, ಹಾಗೆ ಟೈಲ್ಸ್ ಎಲ್ಲ ಹೇಗಿದೆ ಅಂತ ನೋಡೋಣ ಬನ್ನಿ. ಫಸ್ಟ್ ಮನೆಗೆ ಟೈಲ್ಸ್ ಬಂದು ಎರಡೂ ಮನೆಗೂ ಒಂದೇ ಥರ ಟೈಲ್ಸ್ ಹಾಕಿರೋದು. ಸೊ ಈ ಬಾತ್ರೂಮ್ ಟೈಲ್ಸ್ ಬಂದು ಈ ಕಲರ್ ಬಂದಿದೆ. ಇನ್ನೊಂದು ಬಾತ್ರೂಮ್ ಟೈಲ್ಸ್ ಬಂದು ಇಲ್ಲಿ ಬಂದಿದೆ ನೋಡಿ. ಇಲ್ಲಿ ವೈಟ್ ಬಂದಿದೆ. ಹಾಗೆ ಇಲ್ಲಿ ಡಿಸೈನ್ ಬಂದಿದೆ ಒಂದು ಸ್ವಲ್ಪ, ಎಲ್ಲ ಮಿಕ್ಸ್ ಕಲರು. ಹಾಗೆ ಇಲ್ಲಿ ಕ್ರೀಮು ಸ್ವಲ್ಪ. ಹಾಗೆ ಈ ಟೈಲ್ಸ್ ಬಂದು ರಫ್ ಟೈಲ್ಸ್ ಬಂದಿದೆ. ಸೊ ಈ ಕಲರ್ಗೆ ಮ್ಯಾಚ್ ಮಾಡಬೇಕು ಅಂದಾಗ ನಮಗೆ ಸಿಕ್ಕಿದ್ದು ಈ ಟೈಲ್ಸು. ಸೊ ಈ ಟೈಲ್ಸು ಇದು ಹಾಕಿದ್ದೀವಿ. ಹಾಗೆ ಈಗ ರೂಮಲ್ಲೆಲ್ಲ ಸೇವೆ. ಪೇಂಟ್ ಬಂದು ನಾವು ಹಾಕ್ಸಿರೋ ಕಲರ್. ಡೋರ್ಗೆ ಪೇಂಟ್ ಬಂದು ಈ ಪೇಂಟ್ ಹಾಕ್ಸಿದ್ದೀವಿ. ವಾಶ್ರೂಮ್ ಡೋರ್ ಬಂದು ಈ ಟೈಲ್ಸ್ ಹಾಕಿದ್ದೀವಿ. ಹಾಗೆ ಇಲ್ಲಿ ಪೇಂಟ್ ಬಂದು ಕ್ರೀಮ್ ಕಲರ್, ಎಲ್ಲ ಕಡೆ ಹೋಲ್ ಮನೆ ಬಂದು ಕ್ರೀಮ್ ಕಲರಲ್ಲಿದೆ. ಸೊ ಈ ಕ್ರೀಮ್ ಕಲರು. ಹಾಗೆ ಎಲ್ಲ ಕಡೆ ಟೈಲ್ಸ್ ಇರೋದು ಬಂದು, ಅದು ಕಿಚನ್ ಟೈಲ್ಸ್ ಇರೋದು ಬಂದು. ಸೊ ಕಿಚನ್ ಟೈಲ್ಸ್ ಬಂದು ಈ ಥರ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಇದು ಬಂದು ಆಲ್ಮೋಸ್ಟ್ ಆಲ್ ಯೆಲ್ಲೋಯಿಶ್ ಕಲರ್ ಥರ ಬಂದಿದೆ. ನಿಮಗೆ ಕ್ಯಾಮ್ರಲ್ಲಿ ಕಾಣಿಸ್ತಾ ಇರ್ಬೋದು, ಬಿಕಾಸ್ ಅದು ಲೈಟ್ ರಿಫ್ಲೆಕ್ಷನ್ ಆಗಿ ಕಾಣಿಸ್ತಾ ಇಲ್ಲ ಅನ್ಕೊತೀನಿ. ಬಟ್ ಯೆಲ್ಲೋಯಿಶ್ ಕಲರ್ ಮತ್ತು ಈ ಥರ ಲೈಟ್ಸ್ ಬಂದಿದೆ. ಸೊ ಇದು ಬಂದು ಕಿಚನ್ದು. ಎರಡೂ ಮನೆಯದು ಸೇಮ್ ಇದೆ, ಅಂದರೆ ಎರಡೂ ಮನೆ ಪೇಂಟ್ ಕೂಡ ಸೇಮ್ ಇದೆ, ಡೋರ್ಸ್ ಎಲ್ಲ ಸೇಮ್ ಇದೆ, ಎಲ್ಲ ಸೇಮ್ ಇದೆ. ಹಾಗೆ ಇದೆಲ್ಲ ಸೇಮ್ ಇದೆ. ಸೊ ಇವಾಗ ಒಂದ್ಸಲ ಪೂಜೆ ತೋರಿಸಿದೆ. ಸೊ ಇದೊಂದು ಥರ ನೋಡ್ಬೋದು, ಈ ಥರ ಬಂದಿದೆ ಪೂಜೆ. ಇಲ್ಲಿ ಮೇಲೆ ಒಂದು POP ಲೈಟ್ ಬಂದಿದೆ. ಹಾಗೆ ಇಲ್ಲೊಂದು ಲೈಟ್ ಬಂದಿದೆ. ಬೇಕಾದ್ರೆ 2 ಲೈಟ್ಸು ಯೂಸ್ ಮಾಡ್ಕೊಬೋದು. ಸ್ವಿಚ್ಚಸ್ ಬಂದು ಕೆಳಗಡೆ ಮನೆಗೆ ಹೈಫೈ ಸ್ವಿಚ್ಚಸ್ ಹಾಕ್ಸಿದ್ದೇವೆ. ಈ ಥರ ಮಾಮೂಲಿ ಸ್ವಿಚ್ಚಸ್, ಹೈಫೈ ಸ್ವಿಚ್ಚಸ್. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಈ ಥರ ಬಂದಿದೆ ಅದು. ಇಲ್ಲಿ ಬಂದು ಇದು ಚೆನ್ನಾಗಿ ಕಾಣಬೇಕು ಅಂತ ಹೇಳ್ಬಿಟ್ಟು ಈ ಥರ ಮಾಡಿಸಿದ್ದೀವಿ. ಸೊ ಇಲ್ಲಿ ಅಂದರೆ ಎಲ್ಲ ಫೆಸಿಲಿಟೀಸ್ ಇದೆಯಲ್ಲ, ಆಮೇಲೆ ಅಂದರೆ ಲೈಕ್ ಸ್ಕ್ರೀನ್ಸ್ ಹಾಕೋತಾರಲ್ಲ, ಅದಕ್ಕೆ ಫೆಸಿಲಿಟಿ ಬಿಟ್ಟು ಅಲ್ಲಿದೆ ನೋಡಿ. ಸೊ ಅಲ್ಲಿ ಡಿಸೈನ್ ಬಂದು ಈ ಥರ ಬಂದಿದೆ ಡಿಸೈನು. ಹಾಗೆ ಇದು ಬಂದು ವುಡ್ ಥರ ಹಾಕ್ಸಿರೋದು. ಸೊ ನೋಡಿ, ಇಲ್ಲೊಂದು ಬಂದಿದೆ, ಹಾಗೆ ರೂಮಲ್ಲಿ ಒಂದು ಬಂದಿದೆ. ಸೊ ಈಗ ಕಿಚನಲ್ಲಿ ಕೂಡ ಒಂದು ಬಂದಿದೆ. ಬಟ್ ಕಿಚನಲ್ಲಿ ಹಾಕ್ಸಿಲ್ಲ, ಬಿಕಾಸ್ ಕಿಚನಲ್ಲೆಲ್ಲ ಹಾಕ್ಸೋದಿಲ್ಲ. ಇವಾಗ ಪಾರ್ಕಿಂಗ್ ಟೈಲ್ಸ್ ನೋಡೋಣ. ಪಾರ್ಕಿಂಗ್ ಟೈಲ್ಸ್ ಆ್ಯಕ್ಚುಲಿ ಇದು ನಿಮಗೆ ಸ್ಮೂತ್ ಥರ ಕಾಣಿಸ್ಬೋದು, ಬಟ್ ಇದು ರಫ್ ಇದೆ. ಸೌಂಡ್ ಕೇಳಿಸ್ತಾ ಇದೆಯಾ? ರಫ್ ಇದೆ ಇದು. ಸೊ ಇದು ಫುಲ್ ರಫ್ ಇದೆ. ಇದು ಆ್ಯಕ್ಚುಲಿ ಇದು ರಫ್ ಇದೆ, ನಿಮ್ಗೆ ಗೊತ್ತಾಗ್ತಾ ಇರ್ಬೋದು, ಬಟ್ ಇದು ರಫ್ ಇದೆ. ಸೊ ಆಚೆ ಕಡೆ ಲುಕ್ಕು ಟೈಲ್ಸ್ ಹಾಕಿರೋದು ಇದು ಬಂದು ಇದು ಆ್ಯಕ್ಚುಲಿ ರೆಕ್ಟ್ಯಾಂಗ್ಯುಲರ್ಸ್ ಮತ್ತು ಈ ಶೇಪಲ್ಲಿ ಬಂದಿದೆ, ಶೇಪಲ್ಲಿ ಬಂದಿದೆ. ಸೊ ಎಲ್ಲ ಕಡೆ ಇದು ಶೇಪ್ಸಾಗಿ ಇರ್ತಾರೆ. ಸ್ಕೆಪ್ ಬಂದುಬಿಟ್ಟಿದೆ. ಸೊ ಇಲ್ಲಿ ಆಚೆ ಕಡೆ ಇದು ಬಂದು ಆಚೆ ಕಡೆ ಅದೇ ವಿಂಡೋ ಲುಕ್ಸ್ ಬಂದು ಈ ಥರ ಬಂದಿದೆ ನೋಡ್ತಾ ಇರ್ಬೋದು. ಅಂದರೆ ವುಡನ್ ಫಿನಿಷಲ್ಲಿ ಬಂದಿದೆ. ಸೊ ನಾವು ಲಾಸ್ಟ್ ಮನೆ ನೋಡೋಣ, ಯಾಕಂದರೆ ನಮ್ಮ ಮನೆ ಇನ್ನೂ ಕ್ಯೂರಿಯಾಸಿಟಿ ಆಗಿರ್ಬೇಕು ನೀವು. ಸೊ ಲಾಸ್ಟ್ ಮನೆ ನೋಡೋಣ.
ನೋಡಿ ಗೈಸ್, ಹಾಗೆ ಇದು ರೈಲಿಂಗ್ಸ್ ಬಂದು ಇಲ್ಲಿ ಬ್ರೌನ್ ಹಾಕಿದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು, ಈ ಬ್ರೌನು ಬ್ಲ್ಯಾಕ್, ಹಾಗೆ ಇಲ್ಲಿ ಗೋಲ್ಡನ್ ಕಲರ್ ಬಂದಿದೆ. ಮತ್ತು ಡಿಸೈನ್ ಬಂದು ಈ ಡಿಸೈನ್ ಬಂದಿದೆ. ತೋರಿಸ್ತೀನಿ, ಈ ಡಿಸೈನ್ ಬಂದಿದೆ. ಹಾಗೆ ಮೆಟ್ಲಿಗೆ ನಾವು ಹಾಕಿರೋದು ರೈಸಿಂಗ್ ಬಂದು ಈ ಥರ ಹಾಕಿರೋದು. ರೈಸಿಂಗ್ ಬಂದು ಈ ಟೈಲ್ಸ್ ಹಾಕಿರೋದು. ಹಾಗೆ ಇದು ಬಂದು ಗ್ರಾನೈಟ್ ಹಾಕಿರೋದು. ಸೊ ಈಗ ಬನ್ನಿ ಗೈಸ್ ನೋಡೋಣ ಲಾಸ್ಟ್ ಮನೆ, ಲಾಸ್ಟ್ ರೂಮ್ ತೋರಿಸ್ಬಿಟ್ಟು ಆಮೇಲೆ ಇದು ತೋರಿಸ್ತೀನಿ. ಅಂದರೆ ಇದು ಬಟ್ಟೆ ಪೇಂಟ್ ಬಂದು ಎಲ್ಲೋ, ಅಂದರೆ ಈ ಕಲರ್ ಇತ್ತು ಫಸ್ಟು. ಸೊ ಈ ಕಲರ್ ಚೇಂಜ್ ಮಾಡಿದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಈ ಕಲರ್ಗೆ ಬಂದಿರೋದು. ಸೊ ಈಗ ಪೇಂಟ್ ಮಾಡ್ತಿದ್ದಾರೆ, ನೋಡೋಣ ಕಲರ್ ಬರ್ತಾಯಿದೆ. ವಿಂಡೋ ಇದು ಅಂದರೆ ಫಸ್ಟ್ ಇಲ್ಲಿ ಹೋಗಿ ಶರು ಇವಾಗ ಪೇಂಟ್ ಆಗಿರೋದು. ನಾನು ಇವಾಗ ಪೇಂಟ್ ಹೊಡೆದಿರೋದು ಇಟ್ಕೊಬಿಟ್ಟಿದ್ದೀನಿ ನಾನು ಆಲ್ರೆಡಿ. ಸೊ ಓಕೆ, ನಾವು ಇವಾಗ ಪೇಂಟ್ ಹೊಡೆದಿದ್ದಾರೆ. ಸೊ ಒಂದು ಸ್ವಲ್ಪ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ. ಹಾಗೆ ರೂಮ್ನ ಇವಾಗ ಗುಡಿಸ್ತಿದ್ದಾರೆ, ಬಟ್ ನೋಡೋಣ ಬನ್ನಿ ಒಂದು ಸ್ವಲ್ಪ ಆದಮೇಲೆ. ಇದು ಸ್ವಲ್ಪ ದೊಡ್ಡದಿದೆ. ಹಾಗೆ ಇಲ್ಲಿ ನಿಮ್ಗೆ ಇನ್ನೊಂದು ಫೆಸಿಲಿಟಿ, ವಾಷಿಂಗ್ ಮಿಷಿನ್ ಎಲ್ಲ ಆಗಿದೆ. ಬಟ್ಟೆ ಒಪ್ಕೊಳ್ಳೋಕ್ಕೆ ಈ ಥರ ಇದು ಮಾಡಿಸಿದ್ದೀವಿ, ಟ್ಯಾಪ್ ಇದೆ. ಹಾಗೆ ಇವಾಗ ರೂಮ್ ನೋಡೋಣ ಬನ್ನಿ. ಇಲ್ಲ ಕಣ, ಇಲ್ಲ ಅಪ್ಪ ಹತ್ರ ಐತೆ ಅಂಕಲ್, ಅವ್ರ ಅಪ್ಪ ಕೊಟ್ಟರು. ಸೊ ಈಗ ಅಪ್ಪ ಹತ್ರಕ್ಕೆ ಅದು ತೋರ್ಸೋಕ್ಕಾಗ್ತದೆ, ಬಟ್ ಈಗ ಅದು ತೋರ್ಸೋ. ಸೊ ಈಗ ನಾವು ಇದನ್ನು ನೋಡೋಣ. ಸೊ ಇಲ್ಲಿ ಈ ಥರ ಗೋಡೆ ಇದೆ, ಈ ಥರ ಬಂದಿದೆ, ಈ ಥರ ಡಿಸೈನ್ ಬಂದಿದೆ. ಆಚೆ ಕಡೆ ಹೋದ್ಮೇಲೆ ನಿಮಗೆ ನೀಟಾಗಿ ಕ್ಲಿಯರಾಗಿ ತೋರಿಸ್ತೀನಿ ನಾನು. ಆಚೆ ಕಡೆ ಟೈಲ್ಸು ನಮ್ಮ ಮನೆಯದು, ಇದು ಆಚೆ ಕಡೆ ಟೈಲ್ಸು. ಹಾಗೆ ಇಲ್ಲಿ ಗ್ಲಾಸ್ ಹಾಕ್ಸಿದ್ದಾರೆ, ಡಿಸೈನ್ ಗ್ಲಾಸ್ ಈ ಥರ ಡಿಸೈನ್ ಬಂದಿದೆ. ಇಲ್ಲಿ ಈ ಥರ ಫ್ಲವರ್ ಅಥವಾ ಲೀವ್ಸ್. ಸೊ ಎಲ್ ಶೇಪಲ್ಲಿ ಹಾಕ್ಸಿರೋದು. ಹಾಗೆ ಇದು ಫುಲ್ಲು ಅವೆಲ್ಲ ಅದೇ ನೋಡ್ತಾ ಇರ್ಬೋದು. ಇವೆಲ್ಲ ಫುಲ್ಲೆಲ್ಲ ಎಲ್ಲ ಕಡೆ ಅಲ್ಲೆಲ್ಲ ಕಡೆ ಫುಲ್ ಗ್ರಾನೈಟ್ ಹಾಕಿರೋದು. ಯಾವುದು ಟೈಲ್ಸ್ ಅಲ್ಲ. ಇಲ್ಲೂ ಗ್ರಾನೈಟ್ ಹಾಕ್ಸಿದ್ರು ನೋಡಿ, ಇಲ್ಲೂ ನೋಡ್ತಾ ಇರ್ಬೋದು ಟೈಲ್ಸು. ಸೊ ಗ್ರಾನೈಟು, ಇದು ಗ್ರಾನೈಟು. ಸೊ ಈಗ ಇಲ್ಲಿ ಅಕಸ್ಮಾತ್ ಕೆಲ್ಸದವ್ರನ್ನ ಇಟ್ಕೊಬೇಕು ಅಂತಾಗ, ನಾವೇನಾದ್ರು ಕೆಲ್ಸದವ್ರು ಇಟ್ಕೊತೀವಿ ಅಂತಾಗ ನೋಡಿ, ಇಲ್ಲಿ ಟ್ಯಾಪ್ ಇಟ್ಕೊಂಡು ಅಲ್ಲಿ ಬೇಕಾದ್ರೆ ಇದು ಮಾಡಿಕೊಂಡು ಇಟ್ಕೊಬೋದು ಅಂತ ಇಲ್ಲಿ ಮಾಡಿಸಿದ್ದೀವಿ. ಸೊ ಮೇಲೆ ಇದು ಇಟ್ಬಿಟ್ಟು ಭಯ ಬಿದ್ವಿ. ಸೊ ಇವಾಗ ನಮ್ಮ ಮನೆ ಒಳಗಡೆ ಹೇಗಿದೆ ಅಂತ ನೋಡೋಣ ಬನ್ನಿ ಗೈಸ್. ಸೊ ಇವಾಗ ಹೋಗ್ತಾ ಇದ್ದೀವಿ. ಇಲ್ಲಿದೆ ನಮ್ಮ ಮನೆ ತೋರಿಸ್ತೀವಿ. ಫಸ್ಟು ನನ್ನ ಬೆಡ್ರೂಮ್ ಅಲ್ಲ, ಫಸ್ಟ್ ಹಾಲ್ ತೋರಿಸ್ತೀನಿ, ಆಮೇಲೆ ಬೆಡ್ರೂಮ್ ತೋರಿಸ್ತೀನಿ. ಇಲ್ಲಿ ನೋಡಿ ಗೈಸ್, ಇದೆ ಹಾಲು. ಸೊ ಇವಾಗ ಇದು ಡೋರ್, ಇದು ಟಿ ವಿ ಸ್ಟ್ಯಾಂಡು. ಟಿ ವಿ ಫುಲ್ ಇದೆಲ್ಲ ಉಂಟು. ಇದು ಇಟ್ಕೋಬೇಕು. ಇಟ್ಕೋಬೋದು. ಹಾಗೆ ಇದಕ್ಕೆಲ್ಲ ಹ್ಯಾಂಡಲ್ ಥರ ಮಾಡಿರೋದು ಗೋಲ್ಡನಲ್ಲಿ. ಫುಲ್ ಗೋಲ್ಡ್ ಅಲ್ಲ, ಇದು ಪ್ಯೂರ್, ಬಟ್ ಗೋಲ್ಡ್ ಇದರಲ್ಲಿ ಮಾಡಿರೋದು. ಹಾಗೆ
ಇವಾಗ ಇಲ್ಲಿ ವಾಶ್ ಮೆಷಿನ್ ಒಳಗೆ ಟೇಬಲ್ ಟಾಪು ಇದು ಬಂದು ಈ ಥರ ಬಂದಿದೆ. ನಾವೇ ಈ ಗೋಲ್ಡನ್ ಫಿನಿಶ್ ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ಬೋದು. ಇಲ್ಲಿ ಫುಲ್ ಗೋಲ್ಡನ್ ಫಿನಿಶ್ ಬಂದಿದೆ. ಸೊ ಇದು ಗೋಲ್ಡನ್ ಚೆನ್ನಾಗಿದೆ. ಇದು ವುಡ್ಡಲ್ಲೇ ಮಾಡಿಸಿರೋದು. ಸರಿ ನೋಡಿ, ವುಡ್ಡಲ್ಲೇ ಮಾಡಿಸಿರೋದೆಲ್ಲ ಫುಲ್ ವುಡ್ಡಲ್ಲೇ ಮಾಡಿಸಿರೋದು. ಇದು ಕೂಡ ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋಕ್ಕೆ ಅಂತ ಮಾಡಿಸಿರೋದು. ಇದು ನಾವು ವಾಷಿಂಗ್ ಮಿಷಿನ್ ಇಟ್ಟಿಲ್ಲ. ಹಾಗೆ ಇದು ಕಾಮನ್ ಟಾಯ್ಲೆಟ್ಟು. ಇದು ಕಾಮನ್ ಟಾಯ್ಲೆಟು ತೋರಿಸ್ತೀನಿ. ಸೊ ಈ ಟೈಲ್ಸ್ ಬಗ್ಗೆ ಮಾತಾಡೋಣ. ಈ ಟೈಲ್ಸ್ ಬಂದು ನಮ್ಮಪ್ಪ ಸೆಲೆಕ್ಟ್ ಮಾಡಿದ್ದು. ಇದು ಬಂದು ಬ್ರೌನ್ ಕಲರ್, ಆ್ಯಕ್ಚುಲಿ ಡಾರ್ಕ್ ಬ್ರೌನು. ಇದರಿಂದ ನಿಮಗೆ ಲೈಟ್ ಬ್ರೌನ್ ಅಂತ ಕಾಣಿಸ್ತಾ ಇರ್ಬೋದು, ಬಟ್ ಲೈಟಿಂದ ಇದು ಲೈಟ್ ಬ್ರೌನ್. ಇವಾಗ ನೋಡಿ ಇದು ಡಾರ್ಕ್ ಬ್ರೌನ್ ಆಗಿದೆ. ಸೊ ಈಗ ಇದು ಹಾಗೆ ಇಲ್ಲಿ ಸ್ವಿಚ್ ಹಾಕ್ಸ್ಕೊಬೋದು, ಬಟ್ ಇಲ್ಲಿ ನೀರು ಬರುತ್ತೆ. ಸೊ ಇದು ಕಾಮನ್ ಟಾಯ್ಲೆಟ್. ಕಾಮನ್ ಟಾಯ್ಲೆಟ್ ಬಂದು ಇಂಡಿಯನ್ ಟಾಯ್ಲೆಟ್ ನೋಡ್ತಾ ಇರ್ಬೋದು ನೀವು. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಒಂದು ಕಾಮನ್ ಟಾಯ್ಲೆಟ್ ಇದೆ. ಇದು ಬಂದು ಈ ಥರ ಅಂದರೆ ಇಂಡಿಯನ್ ಟಾಯ್ಲೆಟು. ಹಾಗೆ ಇಂಡಿಯನ್ ಟಾಯ್ಲೆಟ್ಗೆ ಇದು ಫ್ಲೆಶ್, ವೆಸ್ಟರ್ನ್ ಫ್ಲೆಶು. ಸೊ ಇದು ಚಿಕ್ಕದು ಅನಿಸ್ಬೋದು, ಬಟ್ ನಮ್ಮಪ್ಪ ಮಾತ್ರ ಬರೋದು. ಸೊ ಅದಕ್ಕೆ ನಾವು ಸ್ವಲ್ಪ ಚಿಕ್ಕದಾಗಿ ಮಾಡಿಸಿದ್ದೀವಿ. ಹಾಗೆ ಈ ಟ್ಯಾಪ್ ಬಗ್ಗೆ ನೋಡ್ಬೋದು. ಈ ಟ್ಯಾಪ್ ಜಾಸ್ತಿ ಎಲ್ಲರೂ ಚಿಕ್ಕದು ಮಾಡಿಸಿದ್ದಾರೆ, ನಾವೆಲ್ಲರೂ ಸ್ವಲ್ಪ ದೊಡ್ಡದೇ ಮಾಡಿಸಿದ್ದೀವಿ. ನೋಡಿ ಇಷ್ಟು ದೊಡ್ಡದಿದೆ, ಇದು ಕಾಣಿಸ್ತಾ ಇದೆಯಲ್ಲ, ಇಷ್ಟು ದೊಡ್ಡದು, ತುಂಬ ದೊಡ್ಡದು. ಹಾಗೆ ಇಲ್ಲೊಂದು ಲೈಟ್ ಬರುತ್ತೆ. ಸೊ ಈಗ ಇದು ಟಿ ವಿ ಸ್ಟ್ಯಾಂಡು. ಇದು ಟಿ ವಿ ಸ್ಟ್ಯಾಂಡ್ ಆವಾಗಲೇ ತೋರಿಸ್ತಾ ಇದ್ದೀವಿ. ಸೊ ಇಲ್ಲಿ ಗೋಲ್ಡನ್ ಕಲರ್ದು ಪೈಪ್ ಕೊಟ್ಟಿದ್ದಾರೆ. ಸೊ ಇದು ಗೋಲ್ಡನ್ ಕಲರ್ ಪೈಪು. ಸೊ ಹಾಗೆ ಇದು ಇಲ್ಲಿ ಏನಾರ ಅದೇ ರಿಮೋಟ್ಸ್ ಆ ಥರ ಎಲ್ಲ ಇಟ್ಕೊಳಕ್ಕೆ. ಸೊ ಇಲ್ಲಿ ಮತ್ತು ಇಲ್ಲೊಂದು ಸ್ವಲ್ಪ ಇಟ್ಕೊಂಡಿದ್ದೀವಿ, ಇಲ್ಲಿ ಸ್ವಲ್ಪ ಏನಾರು ಇಟ್ಕೊಬೋದು ಅಂತ ಇಟ್ಕೊಂಡಿದ್ದೀವಿ. ಹಾಗೆ ಅದೇ ಹೀಗೆ ಫಿಲ್ ಮಾಡೋದು ಬಂದು ಗೋಲ್ಡನ್ನೆಲ್ಲ ಬಂದಿದೆ. ಇದು ಕೂಡ ಇದು ಬಂದು 4 ಇದೆ, 1 2 ಇದು ಓಪನ್ ಇರಲಿ ಅಂತ ಬಿಟ್ಟಿದ್ದೀವಿ, 2 3 4. ಹಾಗೆ ಇಲ್ಲಿ ರಾಫ್ಟ್ ಬಂದಿದೆ. ಇಲ್ಲಿ ರಾಫ್ಟ್ ಬಂದು ಇದು ಬಂದು ಸ್ವಲ್ಪ ಗ್ರೇಷ್ ಕಲರ್ ಬಂದಿದೆ. ಇದು ಮೇಲೆ ಕೂಡ ಅದೇ ಹಾಕ್ಸಿಬಿಟ್ಟು ಇದು ಬಂದು ವುಡ್, ಇದು ಬಂದು ಪ್ಲೇವುಡ್. ಇದು ಕಾಣಿಸೋದು ಇದು ಬಂದು ಸೊ ಆ ಪ್ರೈಸಸ್ ಇರುತ್ತೆ. ಇಲ್ಲೋದಿರ್ಬೋದು ಎಲ್ಲ ಕಡೆ ಒಂದೊಂದು ಇಡ್ಬೋದು. ಸೊ ಇದು ಅಂದರೆ ಈ ಕಡೆ ಎಂಟ್ರೆನ್ಸ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಆ ಕಡೆಯಿಂದ ಎಂಟ್ರೆನ್ಸ್ ಆಗಬೇಕು ಅಂತ ಇಲ್ಲಿ ಏನಾದ್ರು ಇಟ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ, ಹಾಗೆ ಲುಕ್ಕು ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾವು ಈ ಥರ ಮಾಡಿಸಿದ್ದೀವಿ. ಸೊ ಇದು ಬಂದು ಈ ಥರ ಶೇಪ್ ಬಂದಿದೆ. ಇದು ಫುಲ್ಲು ಬರುತ್ತೆ, ನೋಡ್ತಾ ಇರ್ಬೋದು, ಫುಲ್ಲು ಬಂದಿದೆ. ಸೊ ಅಲ್ಲೂ ಬಂದಿದೆ ನೋಡಿ, ಇಲ್ಲೂ ಬಂದಿದೆ. ಸೊ ಈಗ ನಾವು ಕಿಚನ್ ಬನ್ನಿ. ಕಿಚನ್ ಇಲ್ಲಿ ಡೈನಿಂಗ್ ಇಲ್ಲಿವರೆಗೂ ಡೈನಿಂಗ್ ಟೇಬಲ್. ಸೊ ಹಾಗೆ ಇಲ್ಲಿ ಸಿಕ್ಕರು ಅಂತಂದರೆ ದೊಡ್ಡದಾಗಿದೆ. ಸೊ ಇಲ್ಲಿ ನೋಡ್ಬೋದು, ಒಂದು ನಿಮಿಷ, ಇದು ಬಂದು ನೀರು ಬರ್ತದೆ. ಇದು ಈ ಥರ ಇದು ಆಫ್ ಮಾಡೋದು. ಇಲ್ಲಿ ಈ ಬಟನ್ ಪ್ರೆಸ್ ಮಾಡಿದ್ರೆ ಈ ಥರ ಬರುತ್ತೆ. ಸೊ ಇದು ಕೂಡ ಎಳಿಬೋದು, ಎಲ್ಲ ಕಡೆ ಎಳಿಬೋದು. ನೀರು ವೇಸ್ಟ್ ಮಾಡ್ಬೋದು ಅಂತ ಮಾಡ್ತಿಲ್ಲ ಅಷ್ಟೇ. ಹಾಗೆ ಇಲ್ಲಿ ಇದೊಂದು ಫೆಸಿಲಿಟಿ ಇದೆ. ಇಲ್ಲಿ ಸೋಪ್ ಇಟ್ಕೋಬೋದು. ಇಲ್ಲಿ ಇದೇನೋ ಗೊತ್ತಿಲ್ಲ. ಇದು ಸೋಪ್ ಅಂದರೆ ಇದು ಸೋಪ್ ಬರುತ್ತೆ. ಇಲ್ಲಿ ಸೋಪ್ ಬರುತ್ತೆ, ನೋಡ್ತಾ ಇರ್ಬೋದು. ಇಲ್ಲಿ ಇದು ಹೀಗೆ ಪ್ರೆಸ್ ಮಾಡಿದ ತಕ್ಷಣ ಸೋಪ್ ಬರುತ್ತೆ. ನಾವು ಇಲ್ಲಿ ಬೇಕಾದ್ರೆ ವಾಶ್ ಮಾಡ್ಕೊಬೋದು. ಸೊ ಇದು ಸೋಪ್ ಅಂದ್ಕೊಡ್ತೀನಿ, ನನಗೇನೋ ಇದು ಆ್ಯಕ್ಚುಲಿ ಶಿಕ್ ಬಜಾರ್ ನನಗೆ ಅಷ್ಟು ಗೊತ್ತಿಲ್ಲ. ಸೊ ಇದು ಶಿಕ್ಕು. ಸೊ ಈಗ ಟೈಲ್ಸ್ ಬಂದು ನಾವು ಅಂದರೆ ಇದಕ್ಕೆ ಮ್ಯಾಚ್ ಮಾಡೋಕ್ಕೆ ಅಂತ ಇದಕ್ಕೆ ಹಾಕ್ಸಿರೋದು. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಶಿಕ್ ಇಲ್ಲಿ ಕೂಡ ಸ್ಪೇಷಿಯಸ್ ಆಗಿದೆ, ಇಲ್ಲಿ ಇಡ್ಬೋದು, ನೋಡ್ತಾ ಇರ್ಬೋದು ಇಲ್ಲಿ. ಹಾಗೆ ಇಲ್ಲಿ ಗ್ರಾನೈಟ್ ಹಾಕ್ಸಿದ್ದೀವಲ್ಲ, ಇಲ್ಲಿ ಗ್ರಾನೈಟ್ ಇದೆ. ಇಲ್ಲಿ ಗ್ರಾನೈಟ್ ಇದೊಂದು ಲೇಯರ್ ಮಾಡಿಸಿದ್ದೀವಿ. ಬಿಕಾಸ್ ಇವಾಗ ಇಟ್ಕೊಂಡು ಪಾತ್ರೆಗಳು ಬೇಕಾದ್ರೆ ಇಲ್ಲಿ ಏನು ಆಗಬಾರ್ದು ಅಂತ ಹೇಳ್ಬಿಟ್ಟು ಇದನ್ನು ಹಾಕ್ಸಿದ್ದೀವಿ. ಸೊ ಈಗ ಇಲ್ಲೊಂದು ಬೋರ್ಡ್ ಬರುತ್ತೆ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ತಟ್ಟೆ
ಬಟ್ಟೆ ಅಥವಾ ಏನಾರ ಇಟ್ಕೊಳ್ಳೋಕ್ಕೆ ಇದೆಲ್ಲ ಗ್ಲಾಸರೀಸ್ ಎಲ್ಲ ಫಿಕ್ಸ್ ಮಾಡಿಲ್ಲ, ಫಿಕ್ಸ್ ಮಾಡಬೇಕು. ಅದು ಎಲ್ಲ ಗ್ಲಾಸರೀಸ್ ಈಗ ಫಿಕ್ಸ್ ಮಾಡ್ತಿದ್ದಾರೆ. ಅಂದರೆ ಇಲ್ಲಿ ಬರುತ್ತಲ್ಲ ಇದು, ಇಲ್ಲಿ ಬರುತ್ತಲ್ಲ ಅದು, ಅಂದರೆ ಇದು ಬಂದು ಇದು ಶಿಗ್ಗಿಗೆ, ಇದು ಬಂದು ಶಿಗ್ಗಿಗೆ, ಇದು ಶಿಗ್ಗಿದೆ, ಹಾಗೆ ಇದು ಶಿಗ್ಗಿದೆ. ಅಂದರೆ ಶಿಗ್ ವೆಜಿಟೇಬಲ್ಸ್ ಇಟ್ಕೊಂಡಿದ್ದು ಮಾಡಬಹುದು. ಹಾಗೆ ಇಲ್ಲೂ ಕೆಳಗಡೆ ಕೂಡ, ಕೆಳಗಡೆ ಇಲ್ಲಿ ತಚ್ಚೆಗಳು ಇಟ್ಕೋಬೋದು. ಇಲ್ಲಿ ಏನಿದು ಇಷ್ಟು ತಟ್ಕೋಬೋದು. ಬಟ್ ಇದು ಬಂದು ಎಣ್ಣೆ ಬಾಟಲ್ಸ್ ಇರುತ್ತಲ್ಲ ಅದೆಲ್ಲ ಇಟ್ಕೊಳ್ಳೋಕ್ಕೆ 2 ರೋಸ್ ಮಾಡಿದ್ದೀವಿ. ಇಲ್ಲಿ 2 ರೋಸ್ ಇದೆ. ಇಲ್ಲಿ ಬಂದು ಅದು ಸ್ಪೂನ್ಸ್ ಎಲ್ಲ ಇಟ್ಕೋತೀವಲ್ಲ ಅದು. ಹಾಗೆ ಇಲ್ಲಿ ಲೋಟಗಳೆಲ್ಲ ಇಟ್ಕೊಬೋದು ಬೇಕಾದರೆ. ಹಾಗೆ ಇಲ್ಲಿ ಕೂಡ ಏನು ಬೇಕಾದರೂ ಅದು ಇಟ್ಕೋಬೋದು. ಹಾಗೆ ಇಲ್ಲಿ ಗ್ಯಾಸ್ ಇಟ್ಕೊಂಡಿದ್ದೀವಿ. ಬಟ್ ಇನ್ನು ಗ್ಯಾಸ್ ಎಲ್ಲ ಇದ್ದಲ್ಲಿ ಎಲ್ಲಿ ಇಟ್ಕೋತೀವೋ ಗೊತ್ತಿಲ್ಲ. ಇಲ್ಲೇ ಬೇಬಿ ಇಡ್ಬೋದು ಗ್ಯಾಸ್. ಬಟ್ ಇಲ್ಲಿ ಗ್ಯಾಸ್ ಇಟ್ಕೊಂಡಿದ್ವಿ. ಸೊ ಅಲ್ಲೂ ಇದೆ ಸ್ಪೇಷಿಯಸ್ ಆಗಿ, ಅದ್ಬೋದು ಅಲ್ಲೂ ಇದೆ. ಸೊ ಇವಾಗ ಆದರೆ ಯಾರಿಗೆ ಆ ಟೈಲ್ಸ್ ಹಾಕಿರೋದ್ರೆ ನೋಡ್ತಾ ಇರ್ಬೋದು. ಇಲ್ಲಿ ಈ ಕಲರ್ ಬಂದಿರೋದ್ರಿಂದ ಸೊ ನಾವು ಈ ಟೈಲ್ಸ್ ಚೂಸ್ ಮಾಡಿದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು, ಈ ಟೈಲ್ಸ್ ಚೂಸ್ ಮಾಡಿದ್ದೀವಿ. ಸೊ ಇಲ್ಲಿ ಒಂದು ಬಾಗಿಲು ಕೊಟ್ಟಿದ್ದೀವಿ. ಇಲ್ಲಿ 2 ಇದೆ, 2 ಇದು ಬರುತ್ತೆ. ಸೊ ಹಾಗೆ ಇಲ್ಲಿ ಫ್ರಿಜ್ ಇಟ್ಕೊಳ್ಳೋಕ್ಕೆ ಅಂತ ಸ್ಪೇಸ್ ಬಿಟ್ಟಿದ್ದೀವಿ. ಫುಲ್ಲು. ಸೊ ಹಾಗೆ ಇಲ್ಲಿ ಬಂದು ಇಲ್ಲಿ ನೋಡ್ತಾ ಇರ್ಬೋದು ಕಾರಣ. ಸೊ ಇದು ಬಂದು ಇದು ಈಗ ಅನ್ನೋದಲ್ಲ. ಸೊ ಇದು ಈಗ ಎತ್ತಿದ ತಕ್ಷಣ ಇಲ್ಲೇ ಏನಾದ್ರು ಬೇಕಾದರೂ ಅದೆಲ್ಲ ಇಟ್ಕೋಬೋದು. ಓಕೆನಾ. ಇಲ್ಲೂ ಮತ್ತು ಈ ಥರ 2 ಬಂದಿದೆ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಇದು 2 ಬಂದಿದೆ. ಸೊ ಹಾಗೆ ಇದು ಪಕ್ಕ ಇಲ್ಲಿ ಓಪನ್ ಇದೆ. ಅಂದರೆ ನಮ್ಮಮ್ಮ ಯಾವಾಗಲೂ ಓಪನ್ ಬೇಡ ಅನ್ನೋರು. ಬಟ್ ನಮ್ಮಮ್ಮ ಡಿಸೈಡ್ ಮಾಡಿದ್ದು ಓಪನ್ನೇ ಇರಲಿ ಅಂತ ಹೇಳ್ಬಿಟ್ಟು 2 ಓಪನ್ ಇಟ್ಟಿದ್ದೀವಿ. ಹಾಗೆ ಇದು ಚಿಮ್ನಿ, ಆಟೋಮೆಟಿಕ್ ಚಿಮ್ನಿ. ಒಂದು ನಿಮಿಷ ನಾನು ಆನ್ ಮಾಡಿ ತೋರಿಸ್ತೀನಿ, ಆಮೇಲೆ ಆನ್ ಮಾಡಿ ತೋರಿಸ್ತೀನಿ. ಸೊ ಒಂದು ನಿಮಿಷ ಇದು ಕಿಚನೆಲ್ಲ ತೋರಿಸ್ಬಿಟ್ಟು ಆನ್ ಮಾಡಿ ತೋರಿಸ್ತೀನಿ ಆಮೇಲೆ. ಸೊ ಮತ್ತು ಇಲ್ಲಿ ಓಪನ್ ಬಂದಿದೆ, ಹಾಗೆ ಇಲ್ಲಿ ಸೇಲ್ ಮಾಡಿ ಬಂದಿದೆ. ಮತ್ತು ಇದು ಅದೇ ಹಾಗೆ ಸೊ ನೆಕ್ಸ್ಟ್ ಇದೆಲ್ಲ ಫುಲ್ ಹಾಗೆ ಬಂದಿದೆ. ಸೊ ಇಲ್ಲಿ ಫ್ರಿಜ್ ಇಟ್ಕೊಳ್ಳೋಕ್ಕೆ ಸ್ಪೇಸ್ ಕೊಟ್ಟಿದ್ದೀವಿ. ಹಾಗೆ ಮೇಲೆ ಅದೇ ಅಲ್ಲಿ ಕೊಟ್ಟಿದ್ದಾರಲ್ಲ ಫುಲ್ ಎಲ್ ಶೇಪು ಫುಲ್ಲು. ಆದರೆ ಇವಾಗ ಇದೆಲ್ಲ ಇದಕ್ಕೆ ಹ್ಯಾಂಡ್ ಕೊಟ್ಟಿದ್ದಾರೆ. ಅದು ಹ್ಯಾಂಡ್ ಕೊಟ್ಟಿಲ್ಲ, ಯಾಕಂದರೆ ಈಗ ಅಂದರೆ ಅದು ಓಪನ್ ಆಗುತ್ತೆ. ಸೊ ಹದಿಸ್ತಾ ಇಲ್ಲ, ಸೊ ಅದಕ್ಕೆ ನಾನು ಮಾಡ್ತಿಲ್ಲ. ಅದಕ್ಕೆ ನಾನು ಮಾಡ್ತಿಲ್ಲ. ಆರೆಂಜ್ ಐ ವುಡ್ ಟಚ್ ಅಟ್ ಶೋ. ಹಾಗೆ ಹೆಂಗೆ ಕ್ಲೋಸ್ ಮಾಡೋದು ಅಂತ ಒಬ್ಬರು ಡೌಟ್ ಇರುತ್ತೆ. ಅದನ್ನು ಜೋರಾಗಿ ಪ್ರೆಸ್ ಮಾಡಬೇಕು, ಆವಾಗ ಕ್ಲೋಸ್ ಆಗುತ್ತೆ. ಹಾಗೆ ಇಲ್ಲಿ ಎಂಟ್ರೆನ್ಸ್ ಆಗಿದ ತಕ್ಷಣ ಇಲ್ಲೂ ಬೇಕಾದ್ರೆ ಏನಾರ ಇಟ್ಕೊಬೋದು. ಇಲ್ಲೂ ಕೊಟ್ಟಿದ್ದಾರೆ. ಸೊ ಹಾಗೆ ಈಗ ಇಲ್ಲಿ ನನ್ನ ಬೆಡ್ರೂಮ್ ಬೇಡ. ಸೊ ಇಲ್ಲಿ ನನ್ನ ಬೆಡ್ರೂಮ್ ಆ್ಯಕ್ಚುಲಿ ಕಿಡ್ಸ್ ಬೆಡ್ರೂಮ್. ಸೊ ಇಲ್ಲಿ ಬಂದು ಡೋರ್ ಬಂದು ಈ ಥರ ಬಂದಿದೆ. ನಮ್ಮ ಮನೆಗೆ ಈ ಥರ ಬಂದಿದೆ. ಹಾಗೆ ಫಸ್ಟ್ ಇಲ್ಲಿ ಎಂಟ್ರೆನ್ಸ್ ಆಗಿದ ತಕ್ಷಣ ಇಲ್ಲಿ ಈ ಥರ ಬಂದಿದೆ. ಇಲ್ಲಿ ಶೇಪ್ ಇದೆ. ಇಲ್ಲೂ ಬೇಕಾದರೆ ಎಲ್ಲ ಇಟ್ಕೋಬೋದು. ಹಾಗೆ ಇದಿದೆ ಕಬೋರ್ಡ್ ಡಿಸೈನ್ ಬಂದು ಅಪ್ ಡೌನ್ ಈ ಥರ ಡಿಸೈನ್. ಕಲರ್ ಬಂದು ಬ್ಲೂ ಆ್ಯಂಡ್ ವೈಟ್, ಅಂದರೆ ಮಿಲ್ಕ್ ವೈಟ್. ಹಾಗೆ ಇದಾದರೆ ಇದು ಶೈನಿಂಗಲ್ಲಿ ಬಂದಿದೆ. ಇದು ಮಿಲ್ಕ್ ವೈಟ್ ಡಾರ್ಕ್ ಬ್ಲೂ. ಹಾಗೆ ಇಲ್ಲಿ ಓಪನ್ ಆದಮೇಲೆ ನಾವು ಕನ್ನಡಿ ಇಟ್ಕೊಂಡಿದ್ದೀವಿ. ಬಿಕಾಸ್ ಯಾವಾಗಲೂ ಕನ್ನಡಿ ನೋಡ್ತಾ ಇರ್ತೀವಿ ಅಂತ ಹೇಳ್ಬಿಟ್ಟು ಒಳಗಡೆ ಕನ್ನಡಿ ಇಟ್ಟಿದ್ದೀವಿ. ಸೊ ಇದ್ರ ಒಳಗಡೆ ಕೂಡ ಸ್ಪೇಷಿಯಸ್ ಆಗಿ ಇಲ್ಲೂ ಎಲ್ಲ ಇಟ್ಕೋಬೋದು ಅಂತ ಇಟ್ಕೊಂಡಿದ್ದೀವಿ. ನೋಡ್ತಾ ಇರ್ಬೋದು, ಇಲ್ಲೂ ಎಲ್ಲ ಇಟ್ಕೊಂಡಿದ್ದೀವಿ. ಸೊ ಇಲ್ಲಿ ಮತ್ತು ಈ ಕೆಳಗಡೆ ಕೂಡ ಬಂದಿದೆ. ಇದು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಕೆಳಗಡೆ ಬಂದಿದೆ. ಇವತ್ತು ಇಲ್ಲಿ ಬಂದಿದೆ. ಫುಲ್ ಬಂದಿದೆ. ಸೊ ಈಗ ಇದು ಹ್ಯಾಂಡಲ್ ಬಂದು ಈ ಥರ ಬಂದಿದೆ. ನೋಡ್ತಾ ಇರ್ಬೋದು, ಹ್ಯಾಂಡಲ್ ಕ್ರಾಸ್ ಬಂದಿದೆ. ಹಾಗೆ ಇಲ್ಲಿ ಬಂದು ನೋಡಿದ ತಕ್ಷಣ ಇಲ್ಲಿ ಹ್ಯಾಂಗರ್ ಬರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಇವಾಗ ತೋರಿಸ್ತಿದ್ದಾನು. ಇಲ್ಲಿ ನೋಡಿ ಹ್ಯಾಂಗರ್ ಬರ್ಬೋದು ಅಂತ. ಇಲ್ಲಿ ಹ್ಯಾಂಗರ್ ಬರುತ್ತೆ. ಸೊ ಹಾಗೆ ಇಲ್ಲಿ
ಇದು ಇದು ಬರುತ್ತೆ ಇಲ್ಲಿ ನೋಡ್ಬೋದು. ಇಲ್ಲಿ ಒಳಗಡೆ ಕೂಡ ಇದೆ. ಇದಾಯ್ತಲ್ವಾ. ಹಾಗೆ ಇಲ್ಲಿ ಲಾಕರ್ ಬಂದಿಲ್ಲ, ಬಿಕಾಸ್ ಅದಕ್ಕೆ ಲಾಕ್ ಕೊಟ್ಟಿದ್ದೀವಿ. ಸೊ ಇದಾಯಿತು. ಇಲ್ಲಿ ನೋಡಿ 2 ಪಾರ್ಟ್ಸ್ ಬಂದಿದೆ. ಸೊ ಬೇರೆ ಲಾಫ್ಟ್ ಕೊಟ್ಟಿದ್ದೀವಿ. ಅಲ್ಲಿ ನೋಡ್ತಾ ಇರ್ಬೋದು. ಇದು ಲಾಫ್ಟ್ ಕಲರ್ ಬಂದು ಮಿಲ್ಕ್ ವೈಟ್ ಶೇಡಿಂಗಲ್ಲಿ. ಸೊ ಇಲ್ಲಿ ಬಂದಿದ ತಕ್ಷಣ ತುಂಬ ಸ್ಟಡಿ ಟೇಬಲ್ ಬಂದು ಫುಲ್ ಇಲ್ಲೆಲ್ಲ ಅಲ್ಲಿ ಕಾಲಿಟ್ಕೊಳ್ಳೋಕ್ಕೂ ಸ್ಪೇಸ್ ಕೊಟ್ಟಿದ್ದಾರೆ, ಬಿಕಾಸ್ ಅದು ಸ್ವಲ್ಪ ಟೆಂಟಿಯಾಗಿರಲಿ ಅಂತ. ಸೊ ಇಲ್ಲಿ ನೋಡ್ತಾ ಇರ್ಬೋದು. ಇದು ಬಂದು ಬ್ಲೂ ಕಲರ್ ಡಾರ್ಕ್ ಬ್ಲೂ ಕೊಟ್ಟಿದ್ದಾರೆ. ಸೊ ಇದು ಲೈಟ್ ಬ್ಲೂ ಥರ ಕಾಣಿಸ್ಬೋದು, ಗ್ರೇ ಥರ ಕಾಣಿಸ್ಬೋದು. ಮೇಲೆ ಎತ್ತಿದ್ರೆ ಡಾರ್ಕ್ ಬ್ಲೂ, ಬಟ್ ಲೈಟ್ ಕಾಣಿಸಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಲೈಟ್ ಹಾಕಿದ್ದೀವಿ. ಮೇಲೆ ಎದ್ದು ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ಅಂತ. ಹಾಗೆ ಇಲ್ಲಿ ಬಂದರೆ ನಮಗೆ ಇಲ್ಲಿ ಸ್ಟೇಷ್ನರೀಸ್ ಇಟ್ಕೊಳ್ಳೋಕ್ಕೆ ಇದು ಕೊಟ್ಟಿರೋದು. ಸ್ಟೇಷ್ನರೀಸು ಪೆನ್ಸಿಲ್ಸು ಶಾರ್ಪ್ನರ್ ಎಲ್ಲ ಇರುತ್ತಲ್ಲ ಆ ಥರದ್ದು. ಹಾಗೆ ಇಲ್ಲೆಲ್ಲ ಬ್ಯಾಗ್ ಬೇಕು ಅಂದರೆ ಬುಕ್ಸು ಅದೆಲ್ಲ ಇಲ್ಲೆಲ್ಲ ಇಟ್ಕೊಬೋದು. ಹಾಗೆ ಇಲ್ಲಿ ನೋಡ್ಬೋದು. ಇಲ್ಲಿ ಇದು ಫುಲ್ಲು ಬುಕ್ಸ್ ರ್ಯಾಕೆ. ಆದರೆ ನನಗೆ ಆ್ಯಕ್ಚುಲಿ ನಮ್ಮ ಸ್ಕೂಲಲ್ಲಿ ಬಂದು ಸ್ಪೆಷಲ್ಲು ಏನಂದರೆ ವಾಲ್ಯೂಮ್ 1, ವಾಲ್ಯೂಮ್ 2, ವಾಲ್ಯೂಮ್ 3 ಅಂತ ಕೊಡ್ತಾರೆ. ಸೊ ನಾನು ಮೈಂಡಲ್ಲಿ ಅಂದ್ಕೊಂಡಿರೋದೇನೆಂದರೆ ಇಲ್ಲಿ ವಾಲ್ಯೂಮ್ 1, ಇಲ್ಲಿ ವಾಲ್ಯೂಮ್ 2, ಇಲ್ಲಿ ವಾಲ್ಯೂಮ್ 3 ಇರ್ಬೋದು ಅಂತ. ಸೊ ಇದಾದಮೇಲೆ ಇಲ್ಲಿ ವಾಶ್ರೂಮ್ ಬರುತ್ತೆ. ವಾಶ್ರೂಮ್ ಜೋರು ಮಳೆ ಬಂದಿದೆ. ಸೊ ಅದನ್ನೇ ನಮ್ಮ ಅಣ್ಣ ನೋಡ್ತಿದ್ದಾರೆ. ಇಲ್ಲಿ ಲೈಟ್ ಕೂಡ ಬಂದಿದೆ. ಇಲ್ಲಿ ಲೈಟ್ ಕೂಡ ಬಂದರೆ ಜೋರು ಮಳೆ ಬಂದಿದೆ. ಸೊ ಇದು ಬಂದು ವುಡನ್ ಫಿನಿಶೆ. ಇದು ಕೂಡ ವುಡನ್ ಫಿನಿಶೆ. ಸೊ ಇದು ಕೂಡ 3 ಲೇಯರ್ಸ್ ಇರುತ್ತೆ. ಸೊ ಇಲ್ಲಿ ವಾಶ್ರೂಮ್ ಕಾಣ್ತಿದೆ. ವಾಶ್ರೂಮ್ ಕಲರ್ ನಮ್ಮ ಕಲರ್ ಬಂದು ಈ ಥರ ಬ್ರೌನ್, ಡಾರ್ಕ್ ಬ್ರೌನ್ ಇಲ್ಲಿ ನೋಡ್ತಾ ಇರ್ಬೋದು. ಹಾಗೆ ಇವಾಗ ಇದು ಓಪನ್ ಮಾಡಿದ ತಕ್ಷಣ ಈಗ ಇಲ್ಲಿ ನೋಡ್ತಾ ಇರ್ಬೋದು. ಹಾಗೆ ಈ ಟೈಲ್ಸ್ನ ಸೆಲೆಕ್ಟ್ ಮಾಡಿದ್ದು ನಾನೇ. ಅದೇ ಈ ಥರ ಅದು ಇಲ್ಲಿ ಗೋಲ್ಡನ್ ಫಿನಿಶ್ ಬಂದಿದೆ. ಸ್ವಲ್ಪ ಹಿಂದೆ ಹೋದರೆ ಕಾಣಿಸ್ಬೋದು ಅನಿಸುತ್ತೆ ನಿಮಗೆ. ಇಲ್ಲಿ ಗೋಲ್ಡನ್ ಫಿನಿಶ್ ಬಂದಿದೆ. ಹಾಗೆ ಇಲ್ಲಿ ಫುಲ್ ವೈಟ್. ನನಗೆ ತುಂಬ ಇಷ್ಟ ಆಯಿತು. ಇದೇ ಚೆನ್ನಾಗಿದೆಯೋ ಇಲ್ವೋ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿದಂಗೆ. ಸೊ ಇಲ್ಲಿ ಬಂದಿದ ತಕ್ಷಣ ಎಂಟ್ರ್ ಆಗಿದ ತಕ್ಷಣ ರೈಟ್ ಸೈಡಲ್ಲಿ ಸಿಗೋದು ನಮ್ಮ ವಾಶ್ ಬೇಷನ್ ಇದು. ಹಾಗೆ ಇದೊಂದು ವಾಶ್ ಬೇಷನ್. ಹಾಗೆ ಇಲ್ಲಿ ಸ್ಪೆಷಲ್ಸ್ ಆಗಿ ನಮಗೆ ಇಲ್ಲೂ ನೀವೇನಾರ ಇಟ್ಕೋಬೋದು ಅಂತ ನಮ್ಗೆ ಇದು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು. ಇಲ್ಲಿ ಏನಾರ ಇಟ್ಕೋಬೋದು ಅಂತ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಹ್ಯಾಂಗರ್ ಬಂದಿದೆ. ನೋಡಿ ಡಬಲ್ ಎಲ್ಲ ಅದೇ ಸ್ಕ್ರಬ್ಬರ್ ಇರ್ತಲ್ಲ ಆ ಥರ ಹಾಕ್ಕೊಳ್ಳೋಕ್ಕೆ. ಸೊ ಇಲ್ಲಿ ಮತ್ತು ವಾಟರ್ ಟ್ಯಾಪ್ ಬಂದಿದೆ. ಇದು ಬಂದು ಜಾಗ್ವಾರು, ಇದು ಬಂದು ಸೆರಾ. ಸೊ ಇದು ಜಾಗ್ವಾರ್ ತುಂಬ ಕಾಸ್ಟ್ಲಿ ಆಯ್ತು, ಅದಕ್ಕೆ ನಮ್ಮ ಮನೆಗೆ ಹಾಕ್ಸಿರೋದು. ಸೊ ಇದು ಜಾಗ್ವಾರ್. ಹಾಗೆ ಇಲ್ಲಿ ಒಂದು ಬಂದ ತಕ್ಷಣ ಇಲ್ಲಿ ಕಬೋರ್ಡ್ ಸಿಗುತ್ತೆ. ಸೊ ಇಲ್ಲಿ ಕಬೋರ್ಡು. ಹಾಗೆ ಇಲ್ಲಿ ಇದು ಗ್ರಾನೈಟಲ್ಲೇ ಮಾಡಿಸಿರೋದು. ಇಲ್ಲಿ ನೋಡ್ತಾ ಇರ್ಬೋದು. ಇದು ಗ್ರಾನೈಟಲ್ಲಿ ಮಾಡಿಸಿರೋದು. ವಿಂಡೋ ಹಾಕಿಲ್ಲ. ಸೊ ಮಳೆ ಹೊಡಿದ್ರೆ ನಮಗೆ ಬರ್ತೀವಿ. ಸೊ ಇವಾಗ ನಮ್ಮಮ್ಮ ರೂಮ್ ಇವಾಗ ಬಂದು ಅದಕ್ಕಿಂತ ಮುಂಚೆ ಹೆಸರು ಬೇಡ. ಹಾಗೆ ಇಲ್ಲಿ ಬೇಡ ಪರವಾಗಿಲ್ಲ. ತಿಂದೆ ತಾತ ಒಂದು ನಿಮಿಷ ನಾವು ತಿನ್ಕೊಂಡು ಬರ್ತೀವಿ. ನಮ್ಮ ತಾತ ಫುಲ್ ಪೋಸ್ಟ್ ಮಾಡ್ತೀವಿ, ತಿನ್ಕೊಂಡು ಬರ್ತೀವಿ.